ಪಡ್ಸಲೆ ಮೇಲೆ ಮೇಯ್ಬೇಕಿವು ನೋಡಿ ಕತ್ತಿ ಎತ್ಕೊಂಡು. ಎಲ್ಲ ಹಳ್ಳಿಕಾರ್ ಪ್ರೇಮಿಗಳಿಗೆ ಸ್ವಾಗತ ಸುಸ್ವಾಗತ. ಇವತ್ತೇನಪ್ಪ ಅಂದರೆ ನಮ್ಮಲ್ಲಿರತಕ್ಕಂತಹ ಮಾದೇವಣ್ಣವರ ಬಿತ್ತನೆ ಓರಿ ಹಾಲಲ್ಲಿನ ಕರವನ್ನು ವಿಡಿಯೋ ಮಾಡೋಕ್ಕೆ ಬಂದಿದ್ದೀನಿ. ಬನ್ನಿ. ಹಾಗೆ ನನ್ನ ಹಳ್ಳಿಕಾರ್ ಸತ್ತಾರ್ 46 ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪರಿಚಯ ಮಾಡಿಕೊಡ್ರಿ. ನಾವು ಹಿಂಗೆ ಹೊಸದಪ್ಪ ಹಿಂಗೆ ಊರಿನ ಕುತ್ಕೊಂಡಿವಿ. ಏಕ ಮಾಡಿದ್ದು ಲಕ್ಷಾಂತರ ರೂಪಾಯಿ ಆಯ್ತದೆ. ಒಳ್ಳೆ ಊರಿ ತರಬೇಕು ಅಂದರೆ ಕರುಗಳು ಕಸಿ ಹಾಕೊಂಡು ಅವೇ ಇರ್ತಾರೆ ಬೇಡ ಅಂತ ಮಾಡಿಕೊಂಡು ಇಲ್ಲಿ ತೋಟ ಮನೆಯಲ್ಲಿ ಇದ್ದೀವಿ. ಹಿಂಗಾಗಿ ನಾವು ದನ ಮೇಲೆ ಯಾವತ್ತೂ ಇದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಎಷ್ಟು ಜನ ಆಯ್ತು ತಂದೆ ನೀವು? ನಾನು ತಂದಾಗಲೇ 3 ತಿಂಗಳಾಯ್ತಪ್ಪ. ನೀವು ಎಲ್ಲಿ ತಂದಿದ್ದೀರಣ್ಣ ಇದು? ನಾನು ಇಲ್ಲಿ ಕರಿನಳ್ಳಿ ಅಂತ ಅದೇ ಅಲ್ಲಿ ಕರನ ತಂದೆ. ನಿಮ್ಗೆ ಎಷ್ಟಕ್ಕಾಗಿದೆ ಅಣ್ಣ ಬೆಲೆ ಇದು? ನಮ್ಗೆ 50,000 ರೂಪಾಯಿ ಆಗಿದೆ ಅವತ್ತು. 50,000 ಕರ ತಂದು ಸಾಕದೆ ಏನು ಹೆಸರಿಗೆ ಸಿಕ್ಕಿದ್ರಣ್ಣ? ಏನೇನು ಇತ್ತಲ್ಲಪ್ಪ. ಮತ್ತೆ ಸುಳಿಗಳೆಲ್ಲ ಎಲ್ಲ ಎಂಥದ್ದು ಇಲ್ಲ ಎಂತ. ಮತ್ತೆ ಕಾಲು ಕೈ ಎಲ್ಲ ಅಣ್ಣ ಎಲ್ಲ ಸುತ್ತವಾಗದೆ. ಇವಾಗ ಎಷ್ಟು ವರ್ಷಕ್ಕೆ ಕರೋಣ ಅಣ್ಣ ಇದು? ಇದು 1 ವರ್ಷ ಆಗಿರ್ಬೇಕಷ್ಟೇ, ಇನ್ನೂ ಅಲ್ಲ ಆಗಲ್ಲ. ಇನ್ನು ಓರಿ ಮೇಲೆ ಇನ್ನ 2 ತಿಂಗಳು ಬಿಡಲ್ಲ. ಅಲ್ಲಾಗಬೇಕದು, ಆಮೇಲೆ ನಾನು ಬಿಡ್ತೀನಿ. ಅಣ್ಣ ಅಲ್ಲಾಗಿ ಎಷ್ಟು ದಿನಕ್ಕೆ ಓರಿ ಬಿಡ್ತಾರ? ಅಲ್ಲಿ ಮುಂದಾಗೆ ಬಿಟ್ಬಿಡ್ತೀವಿ. ಆದ್ರೆ ಹಂಗೆ ನಾನು ಬಿಡಕ್ ಹೋಗಲ್ಲ. ಇನ್ನೆಲ್ಲಾಗ ಅಂತ ಬಿಡಲ್ಲ. ಅಲ್ಲಾಯ್ತು ಅಂತಂದ್ರೆ ಅಣ್ಣ ಅಲ್ಲಾಗಕ್ಕೆ ಬಿಡಕ್ಕೂ ಮುಂಚೆ ಬಿಟ್ರೆ ಏನೋ, ಅಲ್ಲಾದ್ಮೇಲೆ ಬಿಟ್ರೆ ಏನೋ? ಅಲ್ಲಾಗೋದು ಮುಂದೆ ಬಿಟ್ರೆ ಎಳ್ಸುದನ ಕರನ ಯಾರೋ ಕರ ಹಾಕಲ್ಲ. ಈ ಅಲ್ಲಾಕದ್ಮೇಲೆ ಹಾಕೋ ಬಿಟ್ರೆ ಅಣ್ಣ ಸರ್ ಆಯ್ತದೆ. ಅಲ್ಲಿ ವಯಸ್ಸು ಹಾಗಾದ್ರೆ ಆಮೇಲೆ ಅಲ್ಲಾಕಿಂತ ಮುಂಚೆ ಬಿಟ್ರೆ ಓರಿ ಕರುಗಳು ಬಿತ್ತನೆ ಓರಿ ಐತಲ್ಲ, ಅದೇನೋ ವೀಕ್ ಆಗ್ಬಿಡ್ತದ? ಇಲ್ಲ ಇಲ್ಲ, ಕರ ವೀಕ್ ಆಯ್ತದೆ. ಮುಂದಾಗೆ ನಾವು ಎಳ್ಸ್ನಲ್ಲಿ ಬಿಡಕ್ ಹೋದ್ರೆ ಕರ ಏನ್ ಸಾಕೋದ್ರೂ ವೀಕ್ ಆಯ್ತು. ಸಾನಿಗೆ ಬಾಳ್ವಿಕೆ ಬರಲ್ಲ. ಚೆನ್ನಾಗಿ ಹೊಸಿ ಬಲ್ತ ಮೇಲೆ 2 ಹಲ್ಲು ಬಂದ್ಮೇಲೆ ಬಿಟ್ರೆ ಬಾಳ್ವಿಕೆ ಚೆನ್ನಾಗುತ್ತದೆ ಅಂತ ನಾವು ಬಿಡಲ್ಲ. ನೀವು ಎಷ್ಟೆಷ್ಟು ಲಕ್ಷ ರೂಪಾಯಿ ಓರಿ ಕಟ್ಟಿದ್ದೀರಣ್ಣ? ನಾವು ಅವಾಗ ಕಮ್ಮಿ ಇತ್ತು ಬಿಡಪ್ಪ. ಇವಾಗ ಇದಿಲ್ಲ. ಇವಾಗ ಆ ಓರಿಗಳು 2 ಲಕ್ಷ 2.5 ಲಕ್ಷ ಕೊಡಬೇಕು. ಅವತ್ತು 50,000 25,000 ಹಿಂಗೆ ತಗೊಂಡು 5,000ದಿಂದನೂ ಕಟ್ಟಿದ್ದೀವಿ ಅವತ್ತು. ಇವತ್ತು ಅವೇ ಓರಿ 2.5 ಲಕ್ಷ. ಓರಿ ಬಿಡಕ್ಕೆಲ್ಲ ಎಷ್ಟು ತಗೋತೀರಣ್ಣ ನೀವು? 500 ರೂಪಾಯಿ ತಗೋತಾ ಇದ್ದೀವಿ. ನಿಮಗೆ ಎಲ್ಲೆಲ್ಲಿಂದ ಬರ್ತಾರಣ್ಣ? ಬರ್ತಾರೆ ಸುತ್ತಮುತ್ತ ಹಳ್ಳಿಗಳು, ದೂರದಿಂದನೂ ಬರ್ತವೆ ಊರಿಗಳು. ಇಲ್ಲ ಇಲ್ಲಿ ಯಾರು ಕಟ್ಟಲ್ಲ ಈಗ. ಅಣ್ಣ ನಿಮ್ಮ ಹತ್ರ ಕಟ್ಸ್ಕೊಳ್ಳೋ ಇದೆಯಾ? ಒಂದು ಜೊತೆ ನಾಟಿ ಕಟ್ಸ್ಕೊಳ್ಳೋ. ನಾಟಿ ದನ ಮಡಗಿದ್ದೀವಿ. ಒಂದು ಮೊನ್ನೆ 2 ಕರ ಹಾಕದೆ. ಅಣ್ಣ ಇದು ಇವಾಗ ಯುವಕರು ಓರಿ ಕಟ್ಟಬೇಕು, ಸಣ್ಣ ಓರಿ ಕಟ್ಟಬೇಕು, ಅವ್ರಿಗೆ ಹೆಂಗೆ ಇಟ್ಕೊಬೇಕು ಅಂತ ಹೇಳ್ತೀರಣ್ಣ? ಅದು ಇದರಿಂದ ಈ ಓರಿ ಯಾರೋ ನಾವು ಕಟ್ಸಿರೋ ತಗೊಂಡೋಗಿ ಅವ್ರಿಗೆ ಪಳಗಿಸ್ಕೊಳಕ್ಕಾಗಲ್ಲ. ಕರಿನಿಂದ ಇವಾಗ ನಾನು ಸಾಕ್ತಾ ಇದ್ದೀರ, ಹಾಗೆ ಕರಿನಿಂದ ತಗೊಂಡು ಅವ್ರು ಸಾಕ್ಬೇಕು. ಸಾಕಿದಾಗ ಅವ್ರನ್ನ ಚೆನ್ನಾಗಿ ಉಟ್ಕೋತದೆ, ಚೆನ್ನಾಗಿದಾಯ್ತದೆ. ಇಲ್ಲ ನಾನು ದೊಡ್ಡವರಿಗೆ ತಂದು ಕಟ್ತೀನಿ ಅಂತಂದರೆ ಇಲ್ಲ ಒಗ್ಗಿದ್ರು ಹೋಗ್ತು, ಇಲ್ಲ ಅಂದರೆ ಏನಾದ್ರು ತಿರಿಕೋತು ಅಂದ್ರೆ ಕಷ್ಟ. ಅದೇ ಓರಿನ ಹಿಡಿಯೋಕ್ಕಾಗಲ್ಲ. ಕರಿನಿಂದ ಸಾಕಿದೆ ನಮ್ಮ ಮಾಲೀಕನು ಚೆನ್ನಾಗಿ ಗೊತ್ತಿರ್ತಾರೆ. ಇದೋಣ ಇವಾಗ ಬೆಂಗಳೂರಿಗೆ ಹಳ್ಳಿಕಾರ್ ಓರಿ ಬಗ್ಗೆ ಗೊತ್ತಿಲ್ಲ ಅಂಥವ್ರಿಗೆ ಏನು ಹೇಳ್ತೀರಣ್ಣ? ಅವ್ರಿಗೆ ಗೊತ್ತಿಲ್ಲ ಅಂತ ಅಂದಾಗ ನಾವು ಹೇಳ್ಬೋದು. ಓರಿಗಳಿಗೆ ನಾಟಿ ಓರಿ ಇವತ್ತು ಲಕ್ಷ ಅವೇ. ಮಡಿಗಪ್ಪ ಬಿಡಿಗೆ ಸಾಕ್ರಪ್ಪ ಅಂತ ಅಂದ್ಬಿಟ್ಟು ಇವತ್ತು ನಮ್ಮ ಮಗನ ಒಬ್ಬ ಇಂಜಿನಿಯರ್ ಆಗಿ ಅವನಿಗೆ ನಾಟಿ ದನಿನ ಮೇಲೆ ಇನ್ನ ಇದ್ರ ನಾಟಿ ದನ ತಂದು ತರಿಸಿ ಇನ್ನಿಸ್ಕೊಳ್ಳೋವೆ. ಅವನೇ ಇವೆಲ್ಲ ಇದು ಮಾಡಿ ತಂದು ಕಟ್ಟಿರೋದು. ನಾಟಿ ದನಿನ ಮೇಲೆ, ನಾಟಿ ಓರಿ ಮೇಲೆ ಆಸೆ ಅವನಿಗೆ. ಸೀಮೆ ಊರಿನೂ ಒಂದು ಮಡಗಿದ್ದೀನಿ. ಅದನ್ನು ಮೊನ್ನೆ 65,000 ಕೊಟ್ಬಿಟ್ಟೆ. ಕರ 2 ಕರ ಇವತ್ತು ಅದು ಲಕ್ಷ. ನಾನು ಇನ್ನೂ ಒಂದು 6 ತಿಂಗಳು ಮಡಗಿದ್ದೆ. ಇನ್ನೇನು ಜಾತ್ರೆಗಳು ಸ್ಟಾರ್ಟ್ ಆಯ್ತಲ್ಲ ಅಣ್ಣ? ನೀವು ಜಾತ್ರೆಗೆ ಹೋಗಿಲ್ಲ? ಇಲ್ಲ ಹೋಗಲ್ಲ ಬಿಡಪ್ಪ. ಯಾವ ಜಾತ್ರೆಗೆ ಹೋಗಲ್ಲ? ಮೊದ್ಲಿಗೆ ಹೋಗೋವಿ. ಎತ್ತುಗಳು ಕಟ್ಟುವಾಗ, ಊರಿ ಎತ್ತು ಕಟ್ಟುವಾಗ ಜೊತೆ ಒಂದೊಂದು ಜೊತೆ ಕಟ್ಟುವಲ್ಲ ಅವಾಗ. ಈಗ ಏನು ಹೋಗಲ್ಲ. ಇಲ್ಲಿಯೇ ಬಂದು ಇದು ಮಾಡ್ತೀವಿ. ಏನಂತ ಮಾರಾಟಕ್ಕೆ ಇವಾಗ ಮೊದ್ಲು ಮಾಡ್ತಾ ಇದ್ದೋ, ಈಗ ಮಾಡಕ್ಕೆ ಹೋಗಲ್ಲ ಅವಾಗ ಕೆಲಸ. ಮತ್ತೆ ನಿಮ್ಮ ಓರಿ ಬಗ್ಗೆ ಹೇಳ್ರಿ ಅಣ್ಣ. ಓರಿ ಬಗ್ಗೆ ಇನ್ನೇನಿಲ್ಲಪ್ಪ, ತಂದು ಸಾಕಿದ್ದೀನಿ. ಈ ತಿಂಗಳು ಸಾಕ್ತೀನಿ. ಆಮೇಲೆ ದನಿನ ಮೇಲೆ ಬೋಲ್ಡ್ ಆಗಿ ಅಲ್ಲಿ ನಾವು ತೋಟದ ಮನೆ ಇರೋದು ಒಂದೇ 1 ಕಿಲೋಮೀಟ್ರಲ್ಲಿ ರೋಡ್ ಅದೇ, ಟಾರ್ ರೋಡು, ಬೈರಮಂಗಲ ಹೊಸೂರು ಅಂತ. ಅಲ್ಲಿ ಬೋಲ್ಡ್ ಹಾಕ್ತೀನಿ. ಓರಿಗಳು ಸುತ್ತಮುತ್ತ ಎಲ್ಲೂ ಇಲ್ಲ. ಇವತ್ತು ನನ್ನ ಇದು ಮಾಡ್ತಾರೆ, ಯಾರು ಕಟ್ಟಪ್ಪ ಅಂತ ಅವರೇ ಇದು ಮಾಡಿ ಕಟ್ಟಿಸಿದ್ದು. ನಾನು ಏನಂದರೆ ಲಕ್ಷ ಹಾಕೋಕ್ಕಾಗಲ್ಲ. ಈ ಥರ ತಂದು ಸಾಕೊಂಡು ಇದು ಮಾಡ್ತಾ ಇದ್ದೀನಿ. ಈ ತಿಂಗಳು ಕರ್ಕೊಂಡು ಬಿಡ್ತೀನಿ ಓರಿ. ಈ ತಿಂಗಳು ಅಲ್ಲೂ ಬರ್ತದ? ಬರ್ತದೆ. ಚೆನ್ನಾಗಿ ಸಾಕಬೇಕು. ಓರಿ ಸಾಕ್ತೀರಾ ಹೋಗಿ ನನ್ನ ಓರಿಯೋದೇತ ಬಿಡೋಕ್ಕಾಗಲ್ಲ. ಮತ್ತೆ ಇದು ಅಣ್ಣ, ನೀವು ಇದು ಯಾವ ಕರಿಗೆ ಯಾವ ಊರಿಗೆ ಬಿಟ್ಟಿರೋದು ಅಂತ ನಿಮಗೆ ಗೊತ್ತಾಗುತ್ತಾ? ಯಾವ ಊರಿಗೆ ಹುಟ್ಟಿರೋದು ಇದು?
ಇದು ಮಂಡಳಿ ದೊಡ್ಡಿ ಗಂಗಣ್ಣ ಅಂತ ಅವ್ರೆ, ಅಣ್ಣ ಅವ್ರ ಊರಿಗೆ ಹುಟ್ಟೋದಿಕ್ಕಲ್ಲ. ಅವ್ರವ್ರಿ ಅವರಿ ದೊಡ್ಡವ್ರಿ. ಅವ್ರ ಹತ್ರ ಎಷ್ಟೋರಿ ಇದೆ ಅಣ್ಣ? ಅವ್ರ ಹತ್ರ ಒಂದು 3 ಏನೋ ಅವ್ರೆ. ನಿನ್ನೆ ಎಲ್ಲ ಮೊನ್ನೆ ದಿನ ಹೋಗಿದೆ ವಿಡಿಯೋ ಮಾಡ್ಕೊಂಡ್ ಬರಕಣ. 4 ಐತೆ. ಯಾವ ಊರಿ ಐತೆ? 4 ಊರಿ ಐತೆ. 4 ಊರಲ್ಲಿ ಯಾವ್ದು ಇಲ್ಲ, ಮೊದಲು ಮಾರ್ಬಿಟ್ಟಿದ್ದಾರು ಏನೋ, ಈಗಾಗಲೇ ಸಾರಿ ಊರಿ ಅದು. ಮತ್ತೆ ಅಲ್ಲೇ ತೋರಿಸ್ಕೊಳ್ಳೋಣ, ಇನ್ನೂ ಅಲ್ಲೂ ಬಂದಿಲ್ಲ ಅಂತಿರಲ್ಲ. ತೋರಿಸ್ರಿ. ನೋಡ್ಬೋದು ಸ್ನೇಹಿತರೆ, ಇನ್ನೂ ಅಲ್ಲಾಗಿಲ್ಲ, ಇವಾಗ ಎಡೆ ಬಿಟ್ಟಿದೆ. ಇನ್ನೊಂದು ಸ್ವಲ್ಪ ದಿನಗಳ ಕಾಲದಲ್ಲೇ ಅಲ್ಲು ಬರೋ ಮಟ್ಟ ಇದೆ. ಕಂಬು ಮಾಡಿಸ್ಬೇಕು. ಕಂಬ ಅಲ್ಲಿ ಊರಿನಲ್ಲಿ ಅದಕ್ಕೆ ಸರಿಯಾಗಿ ವಾತಾವರಣ ಜಾಗ ಸಿಗೋದಿಲ್ಲ. ಈಗ ಈ ವಾರದೊಳಗೆ ಮಾಡಿಸ್ತೀನಿ ಕಂಬ ಅಚ್ಚುಕಟ್ಟಾಗೆಲ್ಲ ಮಾಡಿಸ್ಬಿಟ್ಟು ಅಚ್ಚುಕಟ್ಟಾಗಿ ತೋಟದ ಮನೆಯಲ್ಲಿ ನಿಮಗಾಗಿ ಒಳ್ಳೆ ನಿಂತದ್ದು. ನಿಮ್ಮ ಹಂಗಾರೆ ನಿಮ್ಮ ಮಗವ್ರಿಗೂ ಹಳ್ಳಿ ಕರ್ಮಲ್ಲೇ ಕ್ರೇಜ್ ಐತೆ. ಅವ್ನಿಗೇನಿಲ್ಲ, ಇನ್ನೂ 4 ತಗೊಳ್ಳಿ ಬೇಕಾದ್ರೆ ಇದು ಮಾಡ್ತಾನೆ. ಅವ್ನಿಗೇನೇ ಇರೋದು 4 ದಿನದಿಂದಲೇ ಆಸೆ. ಎಲ್ಲ ಅವನೇ ತಂದು ಕೊಟ್ಟನು. ಇವಾಗ ಹಳ್ಳಿಕಾರ್ ಊರಿ ನೀವು ತಗೋಬೇಕು, ಏನ್ ನೋಡಿ ತಗೊಂತೀರ? ಏನ್ ನೋಡಿ ಅಂದ್ರೆ ಅದ್ರ ಆಯಿ ಮಟ್ಟ ಇಲ್ಲ, ಇದು ಬಿತ್ತಕ್ಕೆ ಬರ್ತದೇ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ನೋಡಿ ತಗೋತೀವಿ. ಹೆಂಗ್ ನೋಡ್ತೀರಣ್ಣ? ಕರ ನಾವು ಜಾತಿ ಕುಲ ನೋಡ್ಕೋತೀವಿ. ಅವ್ರಿಗೆ ಮಕ್ಕಳ ಮೇಲೆ ಚೆನ್ನಾಗಿ ಬಟ್ಟಿರ್ಬೇಕು, ಇದಿರ್ಬೇಕು, ಈ ಕತ್ತು ಸಿರ ಕರೆಕ್ಟಾಗಿ ನೀಡಿರ್ಬೇಕು. ನಾಳೆ ಮುಂದೆ ಬೆಳೀತದೆ ಓರಿ ಅನ್ನೋ ಲೆಕ್ಕಾಚಾರಕ್ಕೆ ನಾವು ಓರಿ ಹಿಡಿಯೋದು. ಓರಿ ಸುಲಭವಾಗಿ ಅಂಥವು ಬಂದು ಓರಿ ಕಟ್ಬಿಡಕ್ಕಾಗಲ್ಲ. ಮಕ್ಕಳ ಮೇಲೆ ಚೆನ್ನಾಗಿ ಬಾವುಟ ಬರಬೇಕು. ಅಂದ್ರೆ ಹಂಗಾರೆ ಇದು ಕಮ್ಮನಣ್ಣಿ ಇಸಿ ಚೆನ್ನಾಗಿ ಸಾಕಾಣಿಕೆ ಮಾಡಿದ್ರೆ ಒಳ್ಳೆ ಓರಿ ಒಳ್ಳೆ ಓರಿ. ಏನು ಹೆಸರಿಗೆ ಶ್ರೀಕೆ ಅಣ್ಣ ಇದಕ್ಕೆ? ಇಕ್ಕನ ಬಾಪ. ಅವತ್ತು 2-2.5 ಲಕ್ಷ ರೂಪಾಯಿ ಓರಿ ಏನೋ ಚೆನ್ನಾಗಿ ಸಾಕು ಬಿಡಿದ್ರೆ. ಇವಾಗ ಯಾರು ಬಂದ್ರೆ ಕೊಡ್ತೀರ? 4 ಕಲ್ಲು ಅಣ್ಣ ಇವಾಗ ಯಾರು ಬಂದ್ರೆ ಕೊಡ್ತೀರ? ನಮ್ಮ ಮಗನ ಕೇಳಬೇಕಪ್ಪ. ಯಾಕೆಂದ್ರೆ ಹಾಕ್ತೀವಿ, ಅವನಿಗೆ ಭಾರಿ ಆಸೆ ಇದೆ. ಕೊಡೋದೆಲ್ಲ ಅವನು ಏನು ಮಾಡ್ತಾನೆ, ಎಷ್ಟೇ ದುಡ್ಡಾರು ಅವ್ನಿಗೆ ಇಷ್ಟ ಬಂದದ ತಂದು ಕಟ್ತಾನೆ. ಮತ್ತೆ ಫೀಡ್ ರೇಟ್ ಎಲ್ಲ ಹೆಂಗೈತಣ್ಣ? ಅವೆಲ್ಲ ರೇಟ್ ಜಾಸ್ತಿ ಬಿಡಪ್ಪ. ಅವು ನಾನು ಹಾಕೋದೇ ಇಲ್ಲ. ಯಾವುದೋ ಬೇಕ್ರಿ ಐಟಮ್ ಮಿಕ್ಸರ್ ಅಂತ ಕೊಡ್ತಾವನೆ, 800 ರೂಪಾಯಿ ಹಾಕೊಡ್ತಾನೆ. ಬರೀ ಅದೇ ನಾನು ಹಾಕೋದು. ಎಲ್ಲಿ ಸಿಗುತ್ತಣ್ಣ? ಇಲ್ಲೇ ಬೈರ್ಮಳ. ಯಾವ ಅಂಗಡಿ ಅಣ್ಣ? ಮಂಜು ಅಂತ, ಸಿದ್ದೇನ್ ದೊಡ್ಡಿ ಮಂಜು ಅಂತ. ಅವೇ ಹಾಕೋದು, ನಾನು ಇನ್ಯಾವುದು ಆಗ್ತಾ ಇಲ್ಲ. ಮತ್ತೆ ಇದಕ್ಕೆಲ್ಲ ಏನು ಫುಡ್ ಅಣ್ಣ? ಅದೇ ಫುಡ್ಡೆ. ಏನಣ್ಣ ಸ್ವಲ್ಪ ಹೇಳ್ರಿ ಅಣ್ಣ. ಇದು ಬೇರೆ ಫುಡ್ ಹಾಕಬೇಕು. ಇದ್ರ ರವೆ ಅದು ಇದು ಕೊಡ್ತೀನಿ. ಈಕೆ ಇನ್ನು ಏನು ಸ್ಟಡಿ ಆಗಲ್ಲ, ಮನೆ ಏನು ತಿಂದಿಲ್ಲ, ಜಾಗ ಸ್ಟಡಿ ಮಾಡಿದ್ರು. ಓರಿ ಒಪ್ಕೊಳ್ಳಿ ಅಂದ್ಬಿಟ್ಟು ಯಾವುದು ಕೊಡ್ತಾ ಇಲ್ಲ. ಅದು ಹಾಕದೆ ಹುಸಿ ಮುಂದೆ ಕೊಡಿಸ್ತಾ ಇದ್ದೀನಿ. ಮತ್ತೆ ಇದ್ರದ್ದು ಮೇಂಟೆನೆನ್ಸ್ ಎಲ್ಲ ಹೆಂಗೆ ಅಣ್ಣ? ಮೇಂಟೆನೆನ್ಸು ಅಂತಂದ್ರೆ ಇಲ್ಲಿಂದ ಆಚೆಗೆ ಮೊಟ್ಟೆ ತಿಂಡಿ ಎಲ್ಲ ಕೊಡಬೇಕು. ಅಣ್ಣ ಓರಿಗೆ ಏನೇನು ಕೊಟ್ಟರೆ ಬಲ ಬರುತ್ತೆ ಮತ್ತೆ ಚೆನ್ನಾಗುತ್ತೆ ಅಣ್ಣ? ಅದು ಉಳ್ಳಿನೂ ಕೊಡ್ಬೋದು, ತೆಂಗಿನಕಾಯಿ, ಬೆಲ್ಲ, ಇದು ಮೊಟ್ಟೆ, ದಿನ 1 ಮೊಟ್ಟೆ 2 ಮೊಟ್ಟೆ. ಹಸ್ಕೊಂಡು ಬಂದಮೇಲೆ ಹಸಿಗೆ 1 ಮೊಟ್ಟೆ ಕೊಡಬೇಕು. ಈಗ 1 ಮೊಟ್ಟೆ ಕೊಟ್ಟರು ನಿಂತು. ಹಿಂಗಾಗಿ ಇವೆಲ್ಲ ಕೊಟ್ಟರೆ ದನ ಅದು ಇದಾಗಿತ್ತು. ಮಾತ್ರ ದಿನಕ್ಕೆ ಎಷ್ಟು ಖರ್ಚು ಬರ್ತಾನೆ? ಖರ್ಚು ನಾವು ಮಾಡ್ದಂಗಿಲ್ಲ ಇರ್ತದಪ್ಪ. ಏನು ಇವಾಗ ಇನ್ನೂ ಏನಂತ ಖರ್ಚು ನಾನೇನು ಇಡಲಿಲ್ಲ. ಖರ್ಚು ಇಟ್ಟರೆ ಆ ಲೆಕ್ಕಾಚಾರ ಬೇರೆ ಇದೆ. ಬನ್ಸಿ ರವೆನೇ ಕೊಡಬೇಕು. ನಾನು ಉಪ್ಪಿಟ್ಟಿನ ರವೆ ತಿನ್ಸಿದ್ದೀನಿ ಊರಿಗೆ. ಉಪ್ಪಿಟ್ಟಿನ ರವೆನ ಒಳ್ಳೆ ಇದು ಎಲ್ಲ ಮೈ ಸೊಪ್ಪೆಲೆ ಮೈ ತೊಳೆದು ಮಡಗಿರೋ ಊರಿಗಳು. ಆವತ್ತೂ ಜಾಗ ಇಕ್ಕಟ್ಟು ನಮಗೆ. ಇವತ್ತು ಸಿಸ್ಟಮ್ ಅದೇ, ಇವತ್ತು ಅದಕ್ಕಿಂತ ಮೇಲಕ್ಕೆ ಹಾಕ್ತೀನಿ ನೋಡಿ. ವಾರ ಕಳ್ಕೊಳ್ಳಿ, ನನಗೆಲ್ಲ ಹೊತ್ತು ಇವೆಲ್ಲ ವ್ಯವಸ್ಥೆ ಎಡೆ ಆಗಲಿ. ಊರಿನ ಸಾರ ಅಲ್ಲಿ ಕಟ್ಟಾಗ ಜಾಗ ಇಲ್ಲ, ನಳ್ಳಿಲ್ಲ, ಇದಿಲ್ಲ, ಬೇಕಾದಷ್ಟು ತೊಂದರೆ ಇತ್ತು. ಏನಂದರೆ ಕಟ್ಟೋ ಛಲಕ್ಕೆ ಕಟ್ತಾ ಇದ್ದೀವಿ. ಕಟ್ತಾ ಇದೀವಿ, ಅವಾಗಿಂದ ಕಟ್ಟಿ. ಅಣ್ಣ ಇವಾಗ ಇದಕ್ಕೆ ಮೇವೆಲ್ಲ ಹೆಂಗೆ ಅಣ್ಣ? ಮೇವು ಮಾಮೂಲಿ ಮೇವೆ. ಮಾಮೂಲಿ ಮೇವು ಅಂದ್ರೆ ಯಾವ್ಯಾವ ಥರ ಮೇವು? ನೀವು ಒಣಕಡ್ಡಿ ತಿನ್ನಬೇಕು. ಒಣಕಡ್ಡಿ ಇಲ್ಲ, ಈಗ ಬದಲಂಗಿ ಇಲ್ಲ. ಈಗ ಇವಕ್ಕೆ ಏನು ಗೊತ್ತರೆ, ಈ ಪಡ್ಸಾಲೆ ಬೇಕು. ಇವಾಗ ನಮ್ಮ ಹುಡುಗ ಎಲ್ಲ ಮಾಡಿಸ್ತಾವೆ. ಪಡ್ಸಾಲೆ ಎಲ್ಲ ಮಾಡಿಬಿಟ್ರೆ ಪಡ್ಸಾಲೆ ಮೇಲೆ ಮೇಯ್ಬೇಕು. ಇವು ನೋಡಿ ಕತ್ತಿ ಎತ್ಕೊಂಡು ನಾವೆಲ್ಲೋದು ಕಟ್ಟಾಕ್ಬಿಡೋದು ಸೀಬೆಸ್ಕೊಳಂಗೆ. ಆವಾಗ ಏನಾಯ್ತದೆ, ಈ ಗುಂಡಿಗೆ ಮುಂದಕ್ಕೆ ಬರ್ತದೆ, ಸೀರಾ ಕಡಿಮೆ ಬರ್ತದೆ, ಎಲ್ಲ ಇರ್ತವೆ. ಓರಿ ಸಾಕೋ ರೀತಿ ಇದೆ. ಬೇರೆ ಜಾಗಗಳು ಇರಬೇಕು. ಅರೆ ಓರಿ ಕಟ್ಟೋರು ಪರ್ಸಾಲೆಲ್ಲೇ ಕಟ್ಟಬೇಕು. ಪರ್ಸಾಲೆಲ್ಲೇ ಇರಬೇಕು. ಓರಿ ಬೆಳಿಗ್ಗೆ ಟೈಮು ಈಚೆ ನಿಂತಾಗ ಒಂದು 10-11 ಗಂಟೆ ಓರಿ ಬಿಸಿಲಲ್ಲಿ ನಿಂತಿರ್ಬೇಕು. ಏನು ಕಾಣತ್ತಾರ ಎತ್ತು ಕಟ್ತಾರಲ್ಲ ಬಿಸಿಲಿಗೆ? ಎತ್ತು ಕಟ್ತಾರೆ ಅಂತಂದರೆ ಓರಿ ಯಾವತ್ತೂ ಒಂದು ಇದಿರಬೇಕು. ಈ ಮುಳ್ಳು ಶರೀರ ಈ ಗುಂಡಿಗೆ ಮುಂದಕ್ಕೆ ಬರ್ತದೆ ಅಂತ.
ಶರೀರ ದಪ್ಪ ಬಂದ್ಬಿಡ್ತದೆ ಅಂತ. ಏನೋ ನಾವು ತಿಳಿದು ತಾವು ಈ ಮಟ್ಟಕ್ಕೆ ಬರ್ತಾ ಇದ್ವಿ. ಇವಾಗ ನಾಟಿ ಊರುಗಳಿಗೆ ಒಣ್ಣೂಲ್ ಹಾಕೋರು ಬೆಸ್ಟ್, ಹಸಿಹುಲ್ ಹಾಕೋರು ಒಣಹುಲ್ ಸಿಕ್ಕಬೇಕು. ಒಣಹುಲ್ಲು ತಿಂಡಿ ಕೊಟ್ಬಿಟ್ರೆ ಅವ್ರು ಕಡದೇ ಬೇರೆ. ಅಣ್ಣ ಆಯ್ತು, ಇವಾಗ ಊರಿ ಸಾಕ್ತೀರಾ ನೀವು, ಅದಕ್ಕೆ ನಿಮ್ಮ ಡೈಲಿ ಎಲ್ಲ ಖರ್ಚು ಮಾಡಿದ್ದೀರಾ, ಎಷ್ಟು ಖರ್ಚು ಬರುತ್ತೆ ಅಣ್ಣ ಒಂದೂರಿಗೆ? ಒಂದು ಊರಿಗೆ ಏನು ಎಷ್ಟು ಖರ್ಚು ಬರಲ್ಲ, ಅತಿ ಹೆವಿನೂ ಕೊಡೋಕ್ಕಾಗಲ್ಲ. ಅತಿ ಕಂಡ ಬಂದ್ಮೇಲೆ ಊರಿ ಹಾಕೋದು ಅತಿ ನೋಡಿ ಇಷ್ಟೇ ಸಿಲ್ದಿರ್ಬೇಕು. ಕಂಡ ಬಂದ್ಮೇಲೆ ಊರಿ ದನಿ ಮೇಲೆ ದಾಟಲ್ಲ. ನಾವೆಲ್ಲ ನೋಡಿದ್ದೀವಿ. ದನಿಗೆ ಅತಿ ಖರ್ಚು ಕೊಡಲೇಬೇಕು. ಒಳ್ಳೊಳ್ಳೆ ಫುಡ್ಡು ಒಂದೊಂದು ಅವಷ್ಟೇ ಕೊಡಬೇಕು. ಈ ಅತಿ ಹಿಂದಿ ಅಂತ ಯಾರಾದ್ರೂ ಇದಂತೆ ಕೊಟ್ಬಿಟ್ಟು ಕಂಡ ಬತ್ತು ಅಂತಾರೆ, ಆಮೇಲೆ ಊರಿ ಮೇಲೆ ದಾಟಲ್ಲ. ಕಳಿಸ್ಕೊಂಡ್ಮೇಲೆ ದಾಟಿದಾಗ ಏನ್ತಾವು ಅವ್ರಿಗೆ ಏನೇನು ಶಿಲ್ಪ ಇದ್ದಂಗಿರ್ಬೇಕು. ಇವಾಗ ರೈತರ ಮಕ್ಕಳಿಗೆ ಹೆಣ್ಣು ಕೊಡಲ್ಲ ಅಂತಾರೆ, ಊರಿ ಲಕ್ಷಾಂತರ ರೂಪಾಯಿ ಊರಿ ಕಟ್ಟಿದ್ರೆ ಹೆಣ್ಣು ಕೊಡಲ್ಲ ಅಂತಾರೆ. ನಿಮ್ಮ ಅನಿಸಿಕೆ ಹೇಳ್ರಿ ಅಣ್ಣ ಅದ್ರ ಮುಂದೆ ಇವರು ಯಾವ ಕೆಲಸದಲ್ಲಿ ಇವತ್ತು ನನ್ನ ಮಗನ ಒಬ್ಬ ಕೆಲಸ ನಾವು ಏನಂತ ಅನ್ಸುತ್ತೆ, ನಾವು ಇಷ್ಟು ಬಡಿಕೊಂಡು ನಾವು ಇನ್ನೊಬ್ಬ ತಲೆ ಕೇರ್ಕೊಂಡು ಕೆಲಸಕ್ಕೆ ಹೋಗ್ಬೇಕಾದೇನಿಲ್ಲ ಅಣ್ಣ. ನಾವು ಮಾಡಬೇಕು ಅಂತ ಇಲ್ಲಿ ಬೇಕಾದಷ್ಟು ವ್ಯವಹಾರಗಳಿದೆ ಅಂದ್ಬಿಟ್ಟು ಅವ್ರು ಸಾಫ್ಟ್ವೇರ್ ನೋಡಿ. ಇವಾಗ ಬಾಳೆಕಾಯಿ ಕಡೆ ಇವತ್ತು 60 ಕಾಯಿ ಕಡ್ದವ. ಇವಾಗ 23,000 ರೈಟು, 3 ಎಕರೆ ಎಷ್ಟಾಯಿತು? ಇಂಜಿನಿಯರ್ ಕೆಲಸಕ್ಕೆ ಹೋಗ್ಕೊಂಡು ಇಷ್ಟು ಕೆಲಸ ಮಾಡೋದು. ಈ ಇಷ್ಟು ದುಡ್ಡು ಸಂಪಾದನೆ ಕೊಡ್ಬೇಕಾದ್ರೆ ಒಂದಿಷ್ಟು ಶ್ರಮ ಕೊಡಬೇಕು. ಹಾಗೇನೆ ಒಂದು ಕೆಲಸ ಅಂತ ಅಂದಾಗ ಕೆಲಸಕ್ಕೆ ಬೆಲೆ ಇಲ್ಲ. ರೈತ ಕರೆಕ್ಟಾಗಿ ಇದು ಮಾಡೋದು ಇವತ್ತು ಒಂದು ದನ ಸಾಕಿದ್ರೆ ಎಲ್ಲ ಅನುಕೂಲ ಆಗ್ಬೋದು. ಕಾಣ್ದಿರೋರು ಮನೆಗೆ ನೋಡಿ ಬಾಳೆಕಾಯಿ ಬಿಟ್ಟಾವೆ, 2 ಆಳು ಬಿಟ್ಬಿಟ್ಟು ಹೋದ್ರು. ನಮ್ಮ ಕೆಲಸ ನಾವು ಮಾಡಿ ಹಿಂಗೆ ರೈತನ ಮಕ್ಕಳಿಗೆ ಅವ್ರಿಗೆ ಹೆಂಗೂ ತಿರ್ಬೋಗಿ ಇದ್ದಾರೆ ಹೇಳ್ತೀನಿ. ರೈತನ ಮಕ್ಕಳು ಕೊಡಬೇಕು. ಅವ್ನಿಗೆಲ್ಲರಿಗೂ ಆಗ್ಬೇಕು. ಮನುಷ್ಯನಿಗೆ ಕೆಡೋದು ಬೆಳಕೋದು ಎಲ್ಲ ಹೋಗ್ಬೇಕು ರೈತನಿಗೆ. ಈ ಎಲ್ಲೋ ಇಂಡಿಗೂ ಸತಿಕೊಂಡು ಬೆಳೆದೋಕೆ ಬೆಂಗಳೂರಲ್ಲಿ ಅಲ್ಲಿ ಇಲ್ಲಿ ಅಂಗಡಿ ಬಿದ್ದು ತಿಂದೋಗ ತಂದು ಹಿಂಗೆ ಕಟ್ಟಾಗ ಸಾಕಾಗ್ತದೆ. ದಡ್ರು ಇವತ್ತು ರೈತನ ಮಗನಿಗೆ ಏನು ಕೊಡಲ್ಲ ಅಂತ ಅನ್ನೋದು ದಡ್ರು. ಇವತ್ತು ಅವನು ಇವಾಗ 40 ಜಮೀನುಗಳು, 31 ಎಕರೆ ಜಮೀನು ಅದು ಸರ್. ಹೋಗಿ ಒಂದು ಕೆಲಸದಲ್ಲಿ ಅವನಿಂದ ಚಂತೆ ಅವ್ನು ಏನು ಜೀವನ ಮಾಡ್ಬೇಕಾಯ್ತು? ನಾಳೆ ಮಕ್ಕಳನ್ನ ಓದಿಸೋದೇನು ಇವತ್ತು ಒಂದು ಓದ್ಸಕ್ಕೆ ಇಷ್ಟು ಎಲ್ಲ ಅರ್ಥ ಮಾಡಬೇಕು. ರೈತರ ಮಗನ ಏನ್ರಿ ಇವತ್ತು ಎಲ್ಲ ಥರದಲ್ಲೂ 5 ಪದ್ಯ ಸಾಕೋದ್ರು 5 ಲಕ್ಷ 5 ಲಕ್ಷ ಒಂದು ಗಂಟೆಯಲ್ಲಿ ಒಂದು ತಿಂಗೆಲ್ಲ ಕಾಯ್ದು ಕೊಡೋ ಸಂಬಳಕ್ಕೆ ನಾನೇ ತಗೋತೆ. ಇವಾಗ 15-30 ಸಾವಿರ ತಗೋತೆ. ಅದು ಇಬ್ಬರು ನೀನು ಆಗಲೇ 50-60 ವರ್ಷ ನೀನು ಕೊಡೋದು ಯಾವುದಾದ್ರು ಎಲ್ಲ ಓದ್ಬಿಟ್ಟು ಅಂದ್ಬಿಟ್ಟು ಕೆಲಸಕ್ಕೆ ಕೊಟ್ಟರೆ 5,000-10,000 ಕೊಡ್ತಾನೆ. ಅವ್ನು ಬರೋ ಖರ್ಚಿಟ್ಟಲ್ಲ. ಸರಿ, ಧನ್ಯವಾದ ಅಣ್ಣ. ನಮ್ಮ ಹಳ್ಳಿಕಾರ ಊರಿ ಹಾಲಲ್ಲಿ ಕರಿ ಬಗ್ಗೆ ತಿಳ್ಕೊಳಿಕ್ಕೆ ಧನ್ಯವಾದಗಳು.